ನೋಡ್ತಾ ಇದೀವಿ ಗ್ರೇಟರ್ ಬೆಂಗಳೂರು ಅಂತ, ಇದು ಗುಂಡಿಗಳ ಬೆಂಗಳೂರು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ರೋಡ್ ತುಂಬಾ ಬರೀ ಗುಂಡಿಗಳೇ ಇರುತ್ತೆ, ರಸ್ತೆ ಎಲ್ಲಿದೆ ಅಂತ ನಾವು ಉಟ್ಕೊಂಡು ಹೋಗಬೇಕಾದ ಪರಿಸ್ಥಿತಿಗಳು ಬಂದಿದೆ. ಮಳೆ ಏನಾದರೂ ಬಂದ್ರೆ ತುಂಬಾ ಗ್ಯಾರಂಟಿಗೆಲ್ಲ ಏನ್ ಕೊಡ್ತಾ ಇದಾರೆ, ಅದ್ರ ಜೊತೆಗೆ ಒಂದು ಬೋರ್ಡ್ ಭಾಗ್ಯ ಮತ್ತೆ ಒಂದು ಫ್ರೀ ಇನ್ಸೂರೆನ್ಸ್ ಭಾಗ್ಯ ಅಂತ ಕೊಟ್ಬಿಡಿ, ಅದ್ರ ಜೊತೆಗೆ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಎಷ್ಟು ಶಾಲೆಗಳಿವೆ, 40ಕ್ಕೂ ಹೆಚ್ಚಿನ ಶಾಲೆಗಳು, ಮತ್ತೆ ತುಂಬಾ ಎಷ್ಟು ಅಪಾರ್ಟ್ಮೆಂಟ್ಗಳಿದೆ, ಎಲ್ಲ ಐಫೈ ಅಪಾರ್ಟ್ಮೆಂಟ್ಗಳಿದೆ. ಆದರೆ ರಸ್ತೆ ಮಾತ್ರ ಇಲ್ಲ. ನಾವು ಕೂಗಳತೆ ದೂರದಲ್ಲೇ ಇರೋ ಸರ್ಜಾಪುರದಲ್ಲಿ ಈಗ ಶಿಫ್ಟ್ ಸಿಟಿ ಅಂತ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಫಸ್ಟ್ ಅಲ್ಲಿ ಶಿಫ್ಟ್ ಸಿಟಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ರಸ್ತೆಗಳನ್ನ ಮಾಡಿ ಅಂತ ನಾನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಇವತ್ತೇನಾದ್ರೂ ನೀವು ರಸ್ತೆ ಮುಕ್ತ, ಗುಂಡಿ ಮುಕ್ತ ರಸ್ತೆ ಕೊಡಲಿಲ್ಲ ಅಂದ್ರೆ ನೀವು ಯಾವುದೇ ಒಂದು ಗ್ಯಾರಂಟಿ ಕೊಟ್ಟರು ಅದಕ್ಕೆ ಯಾವುದೇ ಒಂದು ರೀತಿಯ ಪ್ರಯೋಜನ ಆಗೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಅಂಗಡಿ ಬದಿಗಳಲ್ಲಿ ಎಷ್ಟೋ ಜನ ಅವರು ಹೊಟ್ಟೆಪಾಡಿಗಾಗಿರ್ತಾರೆ. ಈ ಕೊಚ್ಚೆ ನೀರುಗಳಿಂದ ನಾವು ತಗೊಂಡು ಹಣ್ಣುಗಳನ್ನ ತಗೊಂಡ್ರೆ ಅದು ಎಷ್ಟು ಆರೋಗ್ಯವಾಗಿರುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಫಸ್ಟ್ ನಮಗೆ ಗುಂಡಿ ಮುಕ್ತ ರಸ್ತೆ ಭಾಗ್ಯವನ್ನು ಫಸ್ಟ್ ಕೊಟ್ಟರೆ ಇನ್ನು ಯಾವುದೇ ಭಾಗ್ಯಗಳು ನಾವು ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.